ಬದುಕಿನ ನೈಜ ಅನುಭವ ಪಡೆದ ಮಹಾನ್ ಕಿಡ್ಸ್ ಶಾಲೆಯ ವಿದ್ಯಾರ್ಥಿಗಳು. ಗಂಗಾವತಿ ಮಹಾನ್ ಕಿಡ್ಸ್ ಶಾಲೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಜೀವನದ ಮಹತ್ವ, ಕೃಷಿ, ಸಂಸ್ಕೃತಿ, ಆಹಾರ ಪದ್ಧತಿ ಹಾಗೂ ನಮ್ಮ ಪರಂಪರೆಯನ್ನ ನೇರವಾಗಿ ಪರಿಚಯಿಸುವ ಉದ್ದೇಶದಿಂದ 2 ದಿನಗಳ ಗ್ರಾಮೀಣ ಜೀವನ ಅನುಭವ ಶಿಬಿರ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳು ರೈತರೊಂದಿಗೆ ನೇರವಾಗಿ ಸಂವಾದ ನಡೆಸಿ ಹೊಲ ಉಳುಮೆ, ಬಿತ್ತನೆ, ಕೃಷಿ ಪದ್ಧತಿ ಹಾಗೂ ರೈತರ ಕಠಿಣ ಪರಿಶ್ರಮದ ಕುರಿತು ತಿಳಿದುಕೊಂಡರು. ಸಾಂಪ್ರದಾಯಿಕ ಮಣ್ಣಿನ ಗೋಡಿ ಹಾಗೂ ಹಂಚಿನ ಚಾವಣಿಯ ಮನೆಗಳಿಗೆ ಭೇಟಿ ನೀಡಿ ಇಂದಿನ ಕಾಲದ ಜೀವನ ಶೈಲಿಯನ್ನ ಅರಿತುಕೊಂಡರು. ಅಲ್ಲದೆ ಆ ಮನೆಗಳಲ್ಲಿ ಧಾನ್ಯ ಸಂಗ್ರಹಿಸಲು ಬಳಸುತ್ತಿದ್ದ ಅಗೇವು ಮತ್ತು ಕಣವು ಎಂಬ ಭೂಗತ ಧಾನ್ಯ ಸಂಗ್ರಹ ವ್ಯವಸ್ಥೆಯನ್ನ ನೋಡಿ ಆಶ್ಚರ್ಯಪಟ್ಟರು. ಇಂದಿನ ತಲೆಮಾರಿನವರು ವೈಜ್ಞಾನಿಕವಾಗಿ ಧಾನ್ಯವನ್ನ ಹೇಗೆ ಸುರಕ್ಷಿತವಾಗಿ ಸಂಗ್ರಹಿಸುತ್ತಿದ್ದರು ಎಂಬುದನ್ನು ತಿಳಿದುಕೊಂಡರು. ವಿದ್ಯಾರ್ಥಿಗಳು ಗ್ರಾಮದಲ್ಲಿರುವ ಅರಳಿಕಟ್ಟೆಯಲ್ಲಿ ಗ್ರಾಮಸ್ಥರೊಂದಿಗೆ ಹಾಗೂ ಹಿರಿಯರೊಂದಿಗೆ ಕುಳಿತು ಸಂವಾದ ನಡೆಸಿದರು. ಗ್ರಾಮದಲ್ಲಿ ಅರಳಿಕಟ್ಟೆಯು ಕೇವಲ ಕುಳಿತುಕೊಳ್ಳುವ ಸ್ಥಳವಲ್ಲ, ಅದು ಜನರು ಸೇರಿ ಚರ್ಚೆ ನಡೆಸುವ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ, ಒಗ್ಗಟ್ಟು ಬೆಳೆಸುವ ಮತ್ತು ಸಮಾಜದ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಕೇಂದ್ರವಾಗಿತ್ತು ಎಂಬುದನ್ನು ಹಿರಿಯರು ಮಕ್ಕಳಿಗೆ ವಿವರಿಸಿದರು. ಅಲ್ಲದೆ ವಿದ್ಯಾರ್ಥಿಗಳನ್ನು ಹಳೆಯ ಬಾವಿಗಳಿಗೆ ಭೇಟಿ ನೀಡಿ ಇಂದಿನ ಕಾಲದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಬಳಕೆಯ ಬಗ್ಗೆ ತಿಳಿದುಕೊಂಡರು. ಈ ವೇಳೆ ಒಬ್ಬ ಅಜ್ಜಿ ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳುತ್ತಾ, ನಮ್ಮ ಕಾಲದಲ್ಲಿ ಬೆಳಗಿನ ಉಪಹಾರವನ್ನು ಹಬ್ಬ ಹರಿದಿನಗಳಲ್ಲಿ ಮಾತ್ರ ತಿನ್ನುತ್ತಿದ್ದೆವು. ಉಳಿದ ದಿನಗಳಲ್ಲಿ ಪ್ರತಿದಿನ ರೊಟ್ಟಿ ಮತ್ತು ಪಲ್ಯವೇ ನಮ್ಮ ಆಹಾರವಾಗಿತ್ತೆಂದು ಹೇಳಿದಾಗ ವಿದ್ಯಾರ್ಥಿಗಳು ಆಶ್ಚರ್ಯಚಕಿತರಾದರು. ಪ್ರವಾಸದ ವಿಶೇಷತೆಯಾಗಿ ವಿದ್ಯಾರ್ಥಿಗಳು ಯಾವುದೇ ಪ್ಯಾಕೆಟ್ ಆಹಾರವನ್ನು ತೆಗೆದುಕೊಂಡು ಹೋಗದೆ ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಮಾತ್ರ ಸೇವಿಸಿದರು. 2 ದಿನಗಳ ಕಾಲ ಗ್ರಾಮಸ್ಥರಂತೆ ರೊಟ್ಟಿ, ವಿವಿಧ ಪಲ್ಯಗಳು, ಚಟ್ನಿ, ಮೊಸರು ಹಾಗೂ ಸಾಂಪ್ರದಾಯಿಕ ಗ್ರಾಮೀಣ ಆಹಾರವನ್ನು ಸವಿದು ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಭವಿಸಿದರು. ಮರುದಿನ ಬೆಳಗ್ಗೆ ವಿದ್ಯಾರ್ಥಿಗಳು ಬೇವಿನ ಕಡ್ಡಿ, ಇದ್ದಿಲು, ಉಪ್ಪು ಹಾಗೂ ಬೇವಿನ ಹಲ್ಲಿನ ಪುಡಿ ಬಳಸಿ ಹಲ್ಲುಜ್ಜುವ ಅನುಭವ ಪಡೆದರು. ನಂತರ ಹಸುವಿನ ಹಾಲು ಕರೆಯುವುದನ್ನು ಕಲಿತು ಸ್ವತಃ ಹಾಲು ಕರೆಯುವ ಅನುಭವವನ್ನು ಪಡೆದರು. ವಿದ್ಯಾರ್ಥಿಗಳು ಮಧ್ಯರಾತ್ರಿಯಲ್ಲಿ ಹೊಲಗಳಿಗೆ ಕಾಲ್ನಡಿಗೆಯಲ್ಲಿ ತೆರಳಿ ಅಲ್ಲಿನ ನೈಸರ್ಗಿಕ ಕತ್ತಲೆ, ನಿಶಬ್ದತೆ ಹಾಗೂ ಪ್ರಕೃತಿಯ ಸ್ವಭಾವವನ್ನು ಕೆಲ ಸಮಯ ಅನುಭವಿಸಿದರು. ಈ 2 ದಿನಗಳ ಅನುಭವವು ಮಕ್ಕಳಲ್ಲಿ ರೈತರ ಬಗ್ಗೆ ಗೌರವ, ಪ್ರಕೃತಿಯ ಬಗ್ಗೆ ಪ್ರೀತಿ, ಆರೋಗ್ಯಕರ ಜೀವನ ಶೈಲಿಯ ಅರಿವು, ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಹಾಗೂ ಗ್ರಾಮೀಣ ಬದುಕಿನ ಮೌಲ್ಯಗಳ ಕುರಿತು ಆಳವಾದ ತಿಳುವಳಿಕೆಯನ್ನು ಮೂಡಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾನ್ ಕಿಡ್ಸ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ನೇತ್ರಾಜ್ ಗುರುವಿನ ಮಠ ಅವರು, ಮಕ್ಕಳು ಪುಸ್ತಕಗಳಿಂದ ಮಾತ್ರವಲ್ಲ, ಬದುಕಿನ ಅನುಭವಗಳಿಂದಲೂ ಕಲಿಯಬೇಕು. ಗ್ರಾಮವೇ ಭಾರತದ ಆತ್ಮ. ನಮ್ಮ ಮಕ್ಕಳು ರೈತರು ಪರಿಶ್ರಮ, ಗ್ರಾಮೀಣ ಜೀವನದ ಸರಳತೆ, ನಮ್ಮ ಸಂಸ್ಕೃತಿಯ ಮೌಲ್ಯಗಳನ್ನು ನೇರವಾಗಿ ಅನುಭವಿಸಬೇಕು ಎಂಬ ಉದ್ದೇಶದಿಂದ ಈ ಗ್ರಾಮೀಣ ಜೀವನ ಅನುಭವ ಶಿಬಿರವನ್ನು ಆಯೋಜಿಸಲಾಗಿದೆ. ಮಹಾನ್ ಕಿಡ್ಸ್ ಶಾಲೆಯು ಇಂತಹ ಅನುಭವಧಾರಿತ ಶಿಕ್ಷಣದ ಮೂಲಕ ಮಕ್ಕಳಲ್ಲಿ ಜ್ಞಾನ, ಜೀವನ ಕೌಶಲ್ಯ, ಸಂಸ್ಕಾರ, ಸಾಮಾಜಿಕ ಹೊಣೆಗಾರಿಕೆ ಹಾಗೂ ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಬೆಳೆಸುವ ಕಾರ್ಯವನ್ನು ನಿರಂತರವಾಗಿ ನಡೆಸುತ್ತಿದೆ.